ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ ಬಳಿಕ ಪ್ರಧಾನಿ ಹುದ್ದೆಗೆ ಘನತೆ ತಂದಿದ್ದು ಸ್ವತಂತ್ರ ಭಾರತದಲ್ಲಿ ಜನಮಾನಸದಲ್ಲಿ ಉಳಿದುಕೊಂಡಿರುವ ಏಕೈಕ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಉಡುಪಿಗೆ ಆಗಮಿಸಿದಾಗ ಓಡಾಟ ಮಾಡ್ತಾ ಇದ್ದ ಕಾರು ಇನ್ನೂ ಅವರ ನೆನಪಲ್ಲಿ ಉಡುಪಿಯಲ್ಲಿ ಓಡಾಟ ಮಾಡ್ತಾ ಇದೆ ಅಂದ್ರೆ ನೀವು ನಂಬಲೇಬೇಕು. ಅಷ್ಟಕ್ಕೂ ಯಾವುದು ಆ ಕಾರು, ಕಾರಿನ ಸ್ಪೆಷಾಲಿಟಿ ಏನು ಅನ್ನೋದಕ್ಕೆ ಈ ವರದಿ ನೋಡಿ. ಭೀಷ್ಮ, ಅಜಾತಶತ್ರು ವಾಜಪೇಯಿ ಅವರು ತನ್ನ ದೂರದೃಷ್ಟಿ ಚಿಂತನೆಗಳ ಮೂಲಕ ದೇಶವನ್ನ ಹೊಸ ದಿಕ್ಕಿನತ್ತ ಕೊಂಡೊಯ್ದಿದ್ರು. ಅವರ ಆಡಳಿತ ವೈಖರಿಯನ್ನ ಯಾರು ಕೂಡ ಪ್ರಶ್ನಿಸುವಂತಿಲ್ಲ. ನಿಷ್ಠೆ, ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ವಾಜಪೇಯಿ. ಅಂದಹಾಗೆ ಅಟಲ್ ಜಿ ಅವರಿಗೂ ಉಡುಪಿಗೂ ಅವಿನಾಭಾವ ಸಂಬಂಧ ಇದೆ. ವಾಜಪೇಯಿ ಹೆಸರಲ್ಲಿ ಇನ್ನೂ ಕೂಡ ಉಡುಪಿಯಲ್ಲಿ ಕಾರೊಂದು ಓಡಾಡ್ತಾ ಇದೆ. ವಾಜಪೇಯಿ ಆತ್ಮೀಯ ಸ್ನೇಹಿತರಾದ ಉಡುಪಿ ಮೂಲದ ಮಾಜಿ ಗೃಹ ಸಚಿವ ವಿಎಸ್ ಆಚಾರ್ಯ ಮತ್ತು ರಾಕಿ ಡಯಾಸ್ ಅವರ ಜೊತೆ ಉಡುಪಿಗೆ ಬಂದಾಗಲೆಲ್ಲ ಇದೇ ಕಾರಿನಲ್ಲಿ ಓಡಾಡ್ತಿದ್ರಂತೆ. ವಾಜಪೇಯಿ ಆಚಾರ್ಯರ ಜೊತೆ ಈ ಕಾರಿನಲ್ಲಿ ಗೋವಾ, ಮೈಸೂರು, ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಸುತ್ತಾಡಿದ್ದಾರೆ. ಈ ಕಾರನ್ನ ರಾಕಿ ಡಯಾಸ್ ಅವರು ಕೊಲ್ಲಿ ರಾಷ್ಟ್ರದಲ್ಲಿ ಉಪಯೋಗಿಸ್ತಾ ಇದ್ರು. ನಂತರ ಭಾರತಕ್ಕೆ ತರಬೇಕೆಂಬ ದೃಷ್ಟಿಯಲ್ಲಿ 1984ರಲ್ಲಿ ಮಂಗಳೂರು ಬಂದರು ಮೂಲಕ ಈ ಕಾರನ್ನ ಉಡುಪಿಗೆ ತರಲಾಯಿತು. ಈ ಕಾರನ್ನ ಮಂಗಳೂರು ಬಂದರಿಗೆ ಬಂದ ಪ್ರಥಮ ಕಾರ್ಗೋ ಹಡಗಿನಲ್ಲಿ ತರಲಾಗಿತ್ತು. ಅಂದಹಾಗೆ ಈ ಕಾರಿನ ಹೆಸರು ಟೊಯೋಟೋ ಕ್ರೌನ್ ಸೂಪರ್ ಸೆಲೂನ್. CNX 8888 ನಂಬರ್ನ ಈ ಕಾರನ್ನ ವಾಜಪೇಯಿ ಉಡುಪಿಗೆ ಬಂದಾಗ್ಲೆಲ್ಲ ಓಡಾಡ್ತಾ ಇದ್ರು. ರಾಕಿ ಡಯಾಸ್ ಅವರ ಪತ್ನಿ ವಿಲ್ಮಾ ಡಯಾಸ್ಗೂ ಈ ಕಾರಂದ್ರೆ ಇಷ್ಟವಂತೆ. ಮಾಜಿ ಪ್ರಧಾನಿ ವಾಜಪೇಯಿ ತಿರುಗಿದ ಕಾರನ್ನ ಅವರ ನೆನಪಿಗಾಗಿ ಇಂದಿಗೂ ಕೂಡ ಉಪಯೋಗಿಸುತ್ತಿದ್ದಾರೆ. ಉಡುಪಿಯ ರಸ್ತೆಯಲ್ಲಿ ಈ ಕಾರು ಓಡಾಟ ಮಾಡುವಾಗ ಈ ಕಾರನ್ನ ನೋಡಿದವರು ನಾನೊಮ್ಮೆ ರೈಡ್ ಮಾಡಬೇಕಿತ್ತು ಅಂತ ಆಸೆ ಪಡ್ತಾರಂತೆ. ಪ್ರತಿದಿನ ರಾಕಿ ಡಯಾಸ್ ಅವರು ಚರ್ಚ್ಗೆ ತೆರಳುವಾಗ ಈ ಕಾರನ್ನ ತೆಗೆದುಕೊಂಡು ಹೋಗ್ತಾರೆ. ತನ್ನ ಬಳಿ ಬೇರೆ ಕಾರಿದ್ರೂ ಈ ಕಾರಿನ ಪ್ರಯಾಣ ಪ್ರೀತಿ ಅಂತಾರೆ ಅವರು. ಇದರ ಪಾರ್ಟ್ಸ್ ಅನ್ನು ನಾನು ಚೇಂಜೇ ಮಾಡಲಿಲ್ಲ. ತರುವುದಕ್ಕಿಂತ ಮೊದಲು ನಾನು ಮತ್ತು ಡಾಕ್ಟರ್ VS ಆಚಾರ್ಯರು 1965ರಿಂದ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೆವು. ನಮ್ಮ ಗಾಡಿ ಉಡುಪಿಯಲ್ಲಿತ್ತು. ಅದರಲ್ಲಿ ಏರ್ ಕಂಡೀಷನ್, ಪವರ್ ಸ್ಟೇರಿಂಗ್ ಎಲ್ಲ ಇದ್ದದ್ದು. ಅದರಿಂದ ಡಾಕ್ಟರ್ ಆಚಾರ್ಯರು ಕೇಳಿದರು, ಈ ಗಾಡಿಯನ್ನು ನಾನು ನಮ್ಮ ವಾಜಪೇಯಿ ಅವರನ್ನು ಕರೆದುಕೊಂಡು ಹೋಗಿ ಇಡೀ ಕರ್ನಾಟಕ ತಿರುಗಿಸಿ ಬರ್ತೇನೆ, ಕೊಂಡೋಗ್ಬೋದಾ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಲೆಫ್ಟ್ ಹ್ಯಾಂಡ್ ಡ್ರೈವ್, ನೀವು ಕೊಂಡೋಗೋದಾದ್ರೆ ನನಗೇನು ಪರವಾಗಿಲ್ಲ, ನೀವು ಕೊಂಡೋಗಿ ಹೇಳಿದೆ. ಅದರಿಂದ ನಾನು ಒಮ್ಮೆ ಅವರಿಗೆ ಇದನ್ನು ಡ್ರೈವ್ ಮಾಡಿ ತೋರಿಸಿದೆ. ಆವಾಗ ಅವರಿಗೆ ಗೊತ್ತಾಯಿತು, ಇಷ್ಟೇ ಇದ್ರದ್ದು ವೆರಿ ಸಿಂಪಲ್ ಅಂತ ಹೇಳಿದರು. ಅವರು 1 ವಾರ ನನ್ನಿಂದ ಈ ಗಾಡಿಯನ್ನು ಕೊಂಡೋಗಿ ವಾಜಪೇಯಿ ಅವರನ್ನು ಇದರಲ್ಲಿ ಸುತ್ತಾಡಿಸಿದರು. ಮತ್ತು ಡಾಕ್ಟರ್ ಆಚಾರ್ಯ ಮಗ ಕಿರಣ್ ಸಹ ಅವರೊಟ್ಟಿಗಿದ್ದರು. ಅಂದಹಾಗೆ ರಾಜ್ಯದಲ್ಲಿ ಈ ಮಾಡೆಲ್ ಕಾರು ಬೇರೆಲ್ಲೂ ಇಲ್ಲವಂತೆ. ಈ ಕಾರಿನ ಬಗ್ಗೆ ಉಡುಪಿಯ ಜನರಿಗೂ ಕೂಡ ಹೆಮ್ಮೆ ಇದೆ. ಮಾಜಿ ಪ್ರಧಾನಿ ವಾಜಪೇಯಿ ಮತ್ತು ರಾಜ್ಯದ ಮಾಜಿ ಗೃಹ ಸಚಿವರು VS ಆಚಾರ್ಯ ತಿರುಗಾಟ ಮಾಡಿದ ಕಾರು ಅನ್ನೋ ದೃಷ್ಟಿಯಲ್ಲಿ ರಾಕಿ ಅವರು ಇದನ್ನ ತುಂಬಾ ಪ್ರೀತಿಸ್ತಾರೆ. ಪ್ರಮೋದ್ ಸುವರ್ಣ ಕಟ್ಟಪಾಡಿ, ನಾಮಕುಡ್ಲ ನ್ಯೂಸ್ 24x7.